Hi guys, Rashmi Dancer. Welcome back to my YouTube channel. ಹೇಗಿದ್ದೀರಾ ಚೆನ್ನಾಗಿರೋ ಅಂತ ಬಸ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂತ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ನಾನು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ಮೈ ಸ್ಕಿನ್ ಕೇರ್. ನಾನು ನನ್ನ ಬರ್ಡೇಗೆ ಸ್ವಲ್ಪ ಸ್ಕಿನ್ನ ಪ್ರೆಪ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಸೆಟಲ್ ಗ್ಲೋ ಬರಲಿ ಅಲ್ವಾ. ಸೊ ಹಾಗಾಗಿ ನಾನು ಒಂದು ಓಮ್ ರೆಮಿಡಿನ ನನ್ನದೇ ಆದಂಥ ಓಮ್ ರೆಮಿಡಿ ನಾನು ಏನು ಹಾಕ್ತೀನಿ ಸ್ಕಿನ್ ಕೇರ್ ಮಾಡ್ಕೋಬೇಕಾದ್ರೆ ಅದನ್ನು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೂ ಕೂಡ ತೋರಿಸ್ತೀನಿ. ನಿಮ್ಗೆ ಇಷ್ಟ ಆದರೆ ಯೂಸ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಬೇಕಾಗಿಲ್ಲ. ಒಂದೊಂದು ಸತಿ ಅನಿಸುತ್ತೆ ಇದೆಲ್ಲ ಬೇಕಾ, ನಾವೇ ಪರ್ಮನೆಂಟ್ ಇಲ್ಲ, ಯಾಕೆ ಇದೆಲ್ಲ ಪರ್ಮನೆಂಟಾಗಿರುತ್ತಾ ಅಂತ ಏನೋ ಹೇಳ್ತಾರಲ್ಲ, ಲೈಕ್ ಒರಿಜಿನಲ್ ಈಸ್ ಆಲ್ವೇಸ್ ಒರಿಜಿನಲ್ ಅಂತ. ಸೊ ಅದೇ ಥರ ನಾವೇ ಶಾಶ್ವತ ಅಲ್ಲ, ನಮ್ಗೆ ಏನು ಬರುತ್ತೋ ಅದನ್ನೇ ಹೋಗೋದು ಕೊನೆಗೂ. ಸೊ ನನಗೆ ಪಾರ್ಲರ್ಗೆಲ್ಲ ಹೋಗೋಕ್ಕೆ ಇಷ್ಟ. ಆದರೆ ಯಾಕೆ ಗೊತ್ತಾ, ಇದಕ್ಕೆ ಈ ರೀಸನ್ಗೆ ಹೋಗಲ್ಲ. ಏನು ಯೂಸು ಏನಿಲ್ಲ. ಅದು ಲೈಕ್ ಏನು ಅಂದರೆ ನಾನು ಆಲ್ಮೋಸ್ಟ್ ನಾನು ಇಡೀ ಲೈಫ್ ಜರ್ನಿನಲ್ಲಿ ಇಷ್ಟು ವರ್ಷದಲ್ಲಿ ನಾನು ಒಂದು 3 to 4 ಟೈಮ್ಸ್ ಅಷ್ಟೇ ನಾನು ಪಾರ್ಲರ್ ಹೋಗಿರೋದು. ಅದು 2 ಸತಿ ಫೇಶಿಯಲ್ ಮಾಡಿಸಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಬರೀ ಓಮ್ ರೆಮಿಡಿ. ಸೊ ಹಾಗಾಗಿ ನನಗೆ ಬರೀ ಪಾರ್ಲರ್ಗೆ ಹೋಗ್ತೀನಿ, ಈಗಲೂ ಹೋಗಲ್ಲ ಅಂದಲ್ಲ. ಸೊ ಹೋಗೋದು ಎರಡಕ್ಕೇ, ಒಂದು ಫೋರ್ಹೆಡ್ ಮಾಡಿಸ್ತೀನಿ, ಇಲ್ಲ ಐಬ್ರೋಸ್ ಮಾಡಿಸ್ತೀನಿ, ಎರಡಕ್ಕೇ ನಾನು ಹೋಗೋದು ಪಾರ್ಲರ್ಗೆ. ಸೊ ಅದು ಬಿಟ್ಟರೆ ಬೇರೆ ಏರ್ ಕಟ್ಟಿಂಗ್ ಆಗಲಿ, ನಂದು ಫೇಶಿಯಲ್, ಏರ್ ರಿಮೂವ್ಸು, ಅಪ್ಪರ್ ಲಿಪ್ಸು, ನನ್ನ ವ್ಯಾಕ್ಸು ಏನೇನಿದೆ ಅದೆಲ್ಲ ಪ್ರತಿಯೊಂದು ನಾನೇ ಮನೇಲಿ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ನನಗೆ ಅದೆಲ್ಲ ಅಷ್ಟು ಇಷ್ಟ ಆಗಲ್ಲ ಪಾರ್ಲರ್ಗೆ ಹೋಗಿ. ಹೆಂಗಿದ್ರು ನಾನು ನ್ಯಾಚುರಲ್ ಆಗಿರಬೇಕು. ನಾನು ಎಷ್ಟೇ ಮೇಕಪ್ ಮಾಡಿದ್ರು ಲೈಕ್ ತೀರಾ ಅತಿಯಾಗಿ ನಾನು ಮಾಡ್ಕೊಳ್ಳಲ್ಲ. ಲೈಟಾಗಿ ನಾನು ಎಲ್ಲಾದರೂ ಹೋಗ್ಬೇಕಾದ್ರೂ ಅಷ್ಟೇ. ಲೈಕ್ ಮನೇಲಿರ್ಬೇಕಾದ್ರೆ ನಾನು ಮೇಕಪ್ಪೇ ಮಾಡಲ್ಲ. ಏನಿದ್ರು ಬರೀ ಕಾಜಲ್ಲು, ಐಬ್ರೋ ಆ್ಯಂಡ್ ಲಿಪ್ಸ್ಟಿಕ್ ಅಷ್ಟೇ ಹಾಕ್ತೀನಿ. ಅದು ಬಿಟ್ಟರೆ ಈ ಫೌಂಡೇಶನು, ಕ್ರೀಮು, ಮಾಯಿಶ್ಚರೈಸರ್ ಇದೆಲ್ಲ ಏನು ಅಪ್ಲೈ ಮಾಡಲ್ಲ ಮನೇಲಿರ್ಬೇಕಾದ್ರೆ. ಆಚೆ ಹೋಗ್ಬೇಕಾದ್ರೆ ಅಷ್ಟೇ ನಾನು ಮೇಕಪ್ ಮಾಡ್ಕೊತೀನಿ. ಆ್ಯಂಡ್ ಸಾರಿ ಗೈಸ್. ಏಯ್ ವೆರಿ ಏನದ ಬೈಲಿ ಯಾರಿಲ್ಲ ಬೈ. ಸೊ ಏನು ಅಂದರೆ ಗೈಸ್, ನನಗೆ ಈ ಬಾಟಲು ಕುಮಾರಿಯಮ್ಮ ಕೊಟ್ಟಿದ್ದು. ನಂದು ಈ ವರ್ಷದ ರೆಸಲ್ಯೂಷನಲ್ಲಿ ಇದೊಂದು ಏನು ಗೊತ್ತಾ, ನಾನು ದಿನಕ್ಕೆ ಅಟ್ಲೀಸ್ಟ್ 3 ಲೀಟರ್ಸ್ ನೀರು ಕುಡಿಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಮಾಡ್ತಾಯಿದ್ದೀನಿ, ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಅಂದ್ಕೊಂಡ್ಮೇಲೆ ಮಾಡಲೇಬೇಕಲ್ವ, ಕಂಪ್ಲೀಟ್ ಮಾಡಲೇಬೇಕು. ಸೊ ಹಾಗಾಗಿ ನಾನು ಅಟ್ಲೀಸ್ಟ್ 3 ಆಗಿಲ್ಲ ಅಂದರೂ 2 ಲೀಟರ್ಸ್ ಆದರೂ ನಾನು ದಿನಕ್ಕೆ ಕುಡಿತಾನೇ ಇದ್ದೀನಿ. ಸೊ ತುಂಬಾ ಒಳ್ಳೆಯದು. ನೀವು ಟ್ರೈ ಅಲ್ಲ ಕುಡಿಲೇಬೇಕು. ಆಲ್ಮೋಸ್ಟ್ ಎಲ್ಲರೂ ನೀರು ದಿನಕ್ಕೆ ಒಂದು 2 ರಿಂದ 4 ಹೇಳ್ತಾರೆ. ಬಟ್ 4 ಕುಡಿಯೋಕ್ಕಾಗಲ್ಲ. ಕುಡಿಯೋರು ಕುಡಿತಾರೆ, ನಮ್ಮ ಕೈಲಂತೂ ಆಗಲ್ಲ. ನಾನು 2 ಕುಡಿಯೋದೇ ಸಾಕಾಗ್ಬಿಟ್ಟಿದೆ. ಸುಮ್ಮನೆ ಯಾರು ಗೈಸ್ ನೀರು ಕುಡಿತಾರೆ? ಬರೀ ಊಟ ಮಾಡಬೇಕಾದ್ರೆ ಏನಾದರೂ ಮಲ್ಕೋಬೇಕು, ಈ ಥರ ಕೆಮ್ಮು ಅದು ಬಂದಾಗ ಅಷ್ಟೇ ನೀರು ಕುಡಿತೀನಿ ಹೊರತು ಸುಮ್ಮನೆ ಯಾರು ನೀರು ಕುಡಿತಾರೆ? ಸೊ ಹಾಗಾಗಿ ಇವಾಗ ಅಂದ್ಕೊಂಡ್ಬಿಟ್ಟಿದ್ದೀನಿ ನಾನು 2 ಲೀಟ್ರು ಇಲ್ಲ 3 ಲೀಟ್ರು ದಿನಕ್ಕೆ ನೀರು ಕುಡಿಲೇಬೇಕು ಅಂದ್ಕೊಂಡ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ನಾನು 3 ಇದುವರೆಗೂ ಕುಡ್ದಿಲ್ಲ. ಜಾನಿಂದ ಲೈಕ್ ಈ ಮಂತಿಂದಾನೇ ಕುಡ್ದಿಲ್ಲ. 2 ಲೀಟ್ರ್ ಆದರೂ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಈ ಬಾಟ್ಲ್ ಇಟ್ಕೊಂಡಿದ್ದೀನಿ, ಗೊತ್ತಾಗುತ್ತಲ್ವಾ. ಓಕೆ ಗೈಸ್, ನಾನು ತುಂಬ ಮಾತಾಡ್ಬಿಟ್ಟೆ, ತಡ ಮಾಡಲ್ಲ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಾಡೋಕ್ಕಿಂತ ಮುಂಚೆ ಲೈಕ್ ಏರ್ಸ್ ಎಲ್ಲ ಸ್ವಲ್ಪ ಕಟ್ಟಾಗಿ ಮಾಡಿಬಿಡೋಣ. ನಂದು ತುಂಬ ಕರ್ಲಿ ಹೇರ್ಸು ಗೈಸ್. ನಾನು ಯಾವ ಥರ ಸೆಟ್ ಮಾಡಿದ್ರೂ ಚೆನ್ನಾಗಿ ಕೂರುತ್ತೆ ನನ್ನ ಹೇರ್ಸು. ಸೊ ಹಾಗಾಗಿ ಬೆಳೆದ್ಬಿಟ್ಟಿದೆ, ಚೂರು ಕಟ್ ಮಾಡಬೇಕು. ಇನ್ನೂ ಸ್ವಲ್ಪ ಬೆಳೀಲಿ, ಆಮೇಲೆ ಕಟ್ ಮಾಡೋಣ. ಆಮೇಲೆ ತುಂಬ ತುಂಡಾಗಿಬಿಟ್ರೆ, ಶಾರ್ಟ್ ಆಗಿಬಿಟ್ರೆ ನಾನೇ ಚೆನ್ನಾಗಿ ಕಾಣಿಸಲ್ಲ. ನನಗೆ ಅದು ಬೇರೆ ಭಯ. ಯಾಕಂದರೆ ಒಂದು ಸತಿ ನಾನು ತುಂಬ ಶಾರ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅಸಹ್ಯ ಕಾಣಿಸುತ್ತೆ ನನಗೆ. ಸೊ ಬನ್ನಿ, ಜಾಸ್ತಿ ಮಾತಾಡೋದು ಬೇಡ. ಸೊ ಹಾಗಾಗಿ ನಾನು ಫಸ್ಟಲ್ಲಿ ಏನಿಲ್ಲ, ಮೇಕಪ್ಪು, ಲಿಪ್ಸ್ಟಿಕ್ ಒಂದೇ ಹಚ್ಚಿರೋದು. ಸೊ ಹಾಗಾಗಿ ನಾನಿಲ್ಲಿ ಫಸ್ಟು ನನ್ನ ಫೇಶಿಯಲ್ದು ಇಲ್ಲಿ ನೋಡಿ, ಏರೆಲ್ಲ ಅಪ್ಪರ್ ಲಿಪ್ ಏರ್ಸ್ ಎಲ್ಲ, ಇಲ್ಲಿ ಸ್ವಲ್ಪ ಫೇಶಿಯಲ್ ಏರ್ಸ್ ಎಲ್ಲ ಇಲ್ಲ ಚೂರಿದೆ. ಸೊ ಅದನ್ನು ರಿಮೂವ್ ಮಾಡಿಬಿಡೋಣ. ಸೊ ಅದಕ್ಕೆ ನೀವು ಮಾಯಿಶ್ಚರೈಸರಾದ್ರು ಹಾಕ್ಕೋಬೋದು, ಇಲ್ಲ ಅಲೋವೆರಾ ಜೆಲ್ ಯಾವುದಾದ್ರೂ ಹಾಕ್ಕೋಬೋದು. ಸೊ ಯಾವುದಾದ್ರೂ ಜೆಲ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಓ ಗಾಡ್,
ಬಿಕಾಸ್ ಅದು ಲೇಸರ್ ಇರುತ್ತಲ್ಲ, ಸೊ ಹಾಗಾಗಿಲ್ಲ ನಿಮಗೆ ಡ್ರೈ ಅನಿಸ್ಬಿಡುತ್ತೆ. ಲೇಸರ್ ಮಾರ್ಕೆಲ್ಲ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮಾಯ್ಶ್ಚರೈಸರು ಇಲ್ಲ ಇದು ಯಾವುದಾದ್ರೂ ಜೆಲ್ ಅಪ್ಲೈ ಮಾಡಿಕೊಂಡು ನೀವು ಹೇರ್ ರಿಮೂವ್ನ ತೆಗಿಬೋದು. ಐ ಮೀನ್ ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ಬೋದು. ಸೊ ನಾನು ಮಾತಾಡೋಕ್ಕಾಗಲ್ಲ ಮಾಡ್ಕೋಬೇಕಾದ್ರೆ. ಸೊ ಬನ್ನಿ. ಸೊ ಇದು ನನಗೆ ಮಿರರ್ ಬೇಕು ಗೈಸ್, ಒಂದು ನಿಮಿಷ. ಬಿಕಾಸ್ ನನ್ನ ಕ್ಯಾಮ್ರಾದಲ್ಲಿ ನೋಡ್ಕೊಳಕ್ಕಾಗಲ್ಲ, ಮಿರರ್ ಸೆಟ್ ಮಾಡ್ಕೊಂಡ್ಬಿಡ್ತೀನಿ ಗೈಸ್. ನಾನು ಇಲ್ಲಿ ರೈಟ್ ಸೈಡಲ್ಲಿ ಮಿರರ್ ಇಟ್ಕೊಂಡಿದ್ದೀನಿ. ಸೊ ರಿಮೂವ್ ಮಾಡ್ತೀನಿ. ಯು ಕ್ಯಾನ್ ಸಿ ನೋಡಿ, ಎಲ್ಲ ರಿಮೂವ್ ಮಾಡಿದ್ದೀನಿ. ಸೊ ಬನ್ನಿ ಮುಖ ತೊಳ್ಕೊಂಡು ಬರೋಣ ಸ್ವಲ್ಪ. ಸೊ ಮುಖ ತೊಳ್ಕೊಂಡು ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತೀನಿ ನಾನು. ಎಸ್ ಗೈಸ್, ತೊಳ್ಕೊಬಂದಿದ್ದೀನಿ ನೋಡಿ ನನ್ನ ಮುಖ ಹಿಂಗೆ. ಫ್ರೆಶ್ ಕಲಿಸಿದೆ. ಫೇಸ್ ಹೇಗಿದೆ? ಸ್ವಲ್ಪ ಗ್ಲೋ ಬಂದ್ಬಿಟ್ಟಿದೆ ಹಂಗೆ. ಸ್ವಲ್ಪ ಫೇಶಿಯಲ್ ಏರ್ನ ರಿಮೂವ್ ಮಾಡ್ತಿದ್ರೆ ಅವಾಗವಾಗ ಲೈಕ್ ವೀಕ್ಲಿಗೆ ಒಂದು ಟ್ವೈಸ್ ಆದ್ರೂ ನೀವು ಫೇಶಿಯಲ್ ಏರ್ ಮಾಡ್ಕೊಳ್ಳಿ. ಸೊ ತುಂಬಾ ಗ್ಲೋ ಬರುತ್ತೆ ನಿಮ್ಮ ಮುಖಕ್ಕೆ. ನೋಡಿ ಹಿಂಗಿದೆ. ಯಾವ ಕ್ರೀಮ್ ಬೇಕಿದ್ರು ಮುಂದೆ ಅಲ್ವಾ? ಸುಮ್ಮನೆ ಹೇಳಿದೆ. ನಿಮ್ಗೆ ಇಷ್ಟ ಇದ್ದರೆ ಮಾಡ್ಕೊಳ್ಳಿ ಗೈಸ್. ನನ್ನ ಪ್ರೊಸೀಜರ್ ನಾನು ಇದೇ ಥರ ಮಾಡ್ಕೊಳ್ಳೋದು. ಸೊ ಮಾಡಲೇಬೇಕು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ನಂದೇನಿದೆ ನಾನು ಅದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ. ಸೊ ನೆಕ್ಸ್ಟ್ ಥಿಂಗ್, ನಾನು ಇಲ್ಲಿ ಒಂದು ಬಟ್ಲು ತೊಗೊಳ್ತಾ ಇದ್ದೀನಿ. ಸೊ ನಿಮ್ಗೆ ಆ್ಯಕ್ಚುಲಿ ಏನು ಅಂದರೆ ಒಂದು ನಿಮಿಷ ಏನು ಮಾಡಬೇಕು, ಇದು ತೊಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು ಬೇಕಲ್ಲ. ಸೊ ಹಾಗಾಗಿ ನಾನು ಏನು ಮಾಡಿದ್ದೀನಿ ಅಂದರೆ ಲೈಕ್ ಇದು ಒಂದು ಸ್ಪೂನ್ ಹಾಕ್ಕೊತೀನಿ. ಇದೇನು ಪೌಡರ್ ಅಂದರೆ ಲೈಕ್ ನಾನು ಒಂದು 5-6 ಐಟಮ್ ಹಾಕ್ಕೊಂಡು ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಹೇಗೆ ಪೌಡ್ರ್ ಮಾಡೋದು ಅಂತ, ನಾನು ಏನೇನು ಹಾಕಿದ್ದೀನಿ ಇಂಗ್ರೀಡಿಯೆಂಟ್ಸ್ ಅಂತ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ತೋರಿಸ್ತೀನಿ ಒಂದಿನ. ಸೊ ಈಗ ಅಷ್ಟು ಟೈಮ್ ಇಲ್ಲ. ಸೊ ಬನ್ನಿ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ಒಂದು 2 ವೀಕ್ಸ್ ಆಯಿತು ನಾನು ಇದನ್ನು ರುಬ್ಬಿಟ್ಟು. ಮಾಡ್ಕೊಳ್ಳೋಣ ಅಂದ್ಕೊತೀನಿ. ಇದುವರೆಗೂ ನಾನು ಟ್ರೈಯೇ ಮಾಡಿಲ್ಲ. ಸೊ ಇವತ್ತು ಕಾಲ ಬಂದಿದೆ. ಸೊ ಮಾಡ್ಕೊಳ್ಳೋಣ. ಸೊ ಇದನ್ನು ನಾನು 1 ಸ್ಪೂನ್ ಹಾಕ್ಕೊತೀನಿ. ನನಗೆ ಸಾಕು 1 ಸ್ಪೂನ್ ಅಷ್ಟೇ. ಇಷ್ಟು ಚಿಕ್ಕ ಮುಖಕ್ಕೆ ಎಷ್ಟು ಬೇಕಲ್ವ. ಲುಕ್ 1 ಆ್ಯಂಡ್ 1.5 ಹಾಕ್ಕೊತೀನಿ ಅಷ್ಟೇ. ಸೊ ನೆಕ್ಸ್ಟ್ ಇದಕ್ಕೆ ನಾನು ಮುಲ್ತಾನಿ ಮಿಟ್ಟಿ ಹಾಕೋತಾ ಇದ್ದೀನಿ. ಆಲ್ರೆಡಿ ಓಪನ್ ಮಾಡಿದ್ದೆ. ತುಂಬಾ ಇದೆ ಗೈಸ್ ಇದು ಮುಲ್ತಾನಿ ಮಿಟ್ಟಿ. ಇಷ್ಟಿದೆ ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್. ಸೊ ಇದಕ್ಕೆ ನಾನು 1 ಸ್ಪೂನ್ ಹಾಕೊಳ್ತೀನಿ. ನನಗೆ ಇಲ್ಲಿ ಒಂದು ಸ್ಟ್ಯಾಂಡ್ ಇಡಬೇಕಿತ್ತು. ನಾನು ಸ್ಟ್ಯಾಂಡ್ ಮನೇಲಿ ಇಟ್ಬಿಟ್ಟು ಆರಾಮಾಗಿ ಮಾಡ್ತಾಯಿದ್ದೀನಿ. ಸೊ ಇದನ್ನು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಮುಲ್ತಾನಿ ಮಿಟ್ಟಿ ಚೆನ್ನಾಗಿರುತ್ತೆ, ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ, ಫ್ಲೇವರ್ ಇದೆ. ಸೊ ನೆಕ್ಸ್ಟ್ ಅದಕ್ಕೆ ನಾನು ಕಸ್ತೂರಿ ಟರ್ಮರಿಕ್ ಅರಿಶಿನ ಹಚ್ಕೊಳ್ತಾ ಇದ್ದೀನಿ. ಇದನ್ನು ಓಪನ್ ಮಾಡಿದೆ. ನಾವು ತುಂಬಾ ಪ್ಯಾಕ್ಸ್ ಇದೆ ಗೈಸ್. ಅದು ಒಂದು ಎಷ್ಟೊಂದು ಹಾಕ್ಕೊಳಕ್ಕಾಗುತ್ತೆ, ನಿಧಾನ ಖಾಲಿ ಆಗಲಿದೆ ಅಲ್ವಾ. ಇದೊಂದು ಅರ್ಧ ಇಂದ ಕಾಲು ಸಾಕು. ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಇದಕ್ಕೆ ಇದು ಮಿಕ್ಸ್ಚರ್ ಬೇಕಲ್ಲ, ಟೆಕ್ಸ್ಚರು ಮಿಕ್ಸ್ ಮಾಡೋಕ್ಕೆ. ಸೊ ಹಾಗಾಗಿ ನಾನು ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಲೆಮನ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಎಸ್ ಗೈಸ್, ಮೊಸರು ಮತ್ತು ಲೆಮನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಅಲೋವೆರಾ ಜೆಲ್ ಹಾಕ್ಕೊತಾ ಇದ್ದೀನಿ. ಒಂದು
ಹಾಫ್ ಟೀ ಸ್ಪೂನಷ್ಟು ಹಾಕ್ಕೊಳ್ಳೋಣ. ಓಕೆ, ಸಾಕು. ಪೇಸ್ಟ್ ಮಾಡೋಣ ಬನ್ನಿ. ಸೊ ಅಷ್ಟೇ. ನಿಮಗೆ ಬೇಕಾದರೆ ಇದಕ್ಕೆ ರಾ ಮಿಲ್ಕ್ ಹಾಕ್ಕೋಬೋದು, ಕಾಯಿಸಿರೋದಲ್ಲ, ಬಾಯ್ಲ್ಡ್ ಅಲ್ಲ, ರಾ ಮಿಲ್ಕ್, ಹಸಿ ಹಾಲು ಹಾಕ್ಕೋಬೋದು. ಆ್ಯಂಡ್ ಪೊಟ್ಯಾಟೊ ಜ್ಯೂಸ್ ಏನಿದೆ, ಆಲೂಗಡ್ಡೆ ರಸ, ಅದು ಬೇಕಾದರೆ ನೀವು ಹಾಕ್ಕೋಬೋದು. ಸೊ ನನಗೆ ರಾ ಮಿಲ್ಕ್ ಬೇಡ ಅನ್ಕೋತೀನಿ, ಸೊ ಹಾಗಾಗಿ ನನಗೆ ಇಷ್ಟೇ ಸಾಕು. ಸೊ ಬನ್ನಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ಕಿನ್ನಿಗೆ ತುಂಬ ಒಳ್ಳೆಯದು ಗೈಸ್, ಇದು ಸಕ್ಕತ್ತಾಗಿದೆ. ಆ ಪೌಡ್ರು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ, ಯಾವಾಗಾದರೂ ಮಾಡಿದಾಗ. ಮತ್ತು ಆ ಪೌಡ್ರು ಬಿಕಾಸ್ ನನಗೆ ಅದು ಖಾಲಿ ಆಗಬೇಕು. ಸೊ ಸುಮ್ಮನೆ ಮಾಡಿಟ್ಕೊಂಡ್ರೆ ನನಗೆ ವೇಸ್ಟ್ ಆಗುತ್ತೆ. ಸೊ ಅದೇ ನನಗೆ ಲೈಕ್ 1 ಮಂತ್ ಬರುತ್ತೆ. ಸ್ಟೋರ್ ಮಾಡ್ಕೋಬೋದು ನೀವು, ಅದನ್ನು ಏನೂ ಕೆಡಲ್ಲ, ಚೆನ್ನಾಗಿ ಸ್ಟೋರ್ ಮಾಡ್ಕೋಬೋದು. ಫ್ರಿಜ್ಜಲ್ಲಾದರೂ ಇಟ್ಕೊಳ್ಳಿ, ಇಲ್ಲಾಂದರೆ ಆಚೆ ಏನಾದರೂ ಇಟ್ಕೊಳ್ಳಿ, ಏನೂ ಆಗೋಲ್ಲ. ಅದು ಪೌಡ್ರು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ, ಓಕೆನಾ? ಸೊ ಇದು ಸ್ವಲ್ಪ ಇನ್ನೂ ಟೇಸ್ಟ್ ಆಗಲಿ. ಸೊ ಸಾಕು ಅನ್ಕೋತೀನಿ ಗೈಸ್. ತುಂಬ ಸ್ಮೂತ್ ಟೆಕ್ಸ್ಚರ್ ನೋಡಿ ಹಿಂಗಿದೆ, ತಿಕ್ಕಾಗಿದೆ ಆ್ಯಂಡ್ ಸ್ಮೂತಿ ಪೇಸ್ಟ್ ನೋಡಿ, ಬೀಳ್ತಾನೆ ಇಲ್ಲ, ಗೊತ್ತಾಯ್ತಲ್ಲ? ಆ ಥರ ಟೆಕ್ಸ್ಚರ್ ಬರಬೇಕು ನಿಮಗೂ ಕೂಡ. ಸೊ ಹಾಗಾಗಿ ಸಾಕಿದ್ದು ತುಂಬ ಸ್ಮೂತಾಗಿದೆ. ಬನ್ನಿ ಅಪ್ಲೈ ಮಾಡುವ. ಇವಾಗ ನಾನು ಬ್ರಷೆಲ್ಲ ಏನು ಯೂಸ್ ಮಾಡಲ್ಲ, ಸೊ ಕೈಯಲ್ಲಿ ಅಪ್ಲೈ ಮಾಡ್ಕೊಳ್ಳೋಣ. ಮುಖ ಅಂತೂ ಫುಲ್ಲು ನೀಟಾಗಿ ತೊಳ್ಕೊಂಡು ಆಮೇಲೆ ಹಾಕ್ಕೊಳ್ಳಿ, ಅಪ್ಲೈ ಮಾಡ್ಕೊಳ್ಳಿ. ಸೊ ನೀವು ಬ್ರಷಲ್ಲಾದರೂ ಅಪ್ಲೈ ಮಾಡ್ಕೋಬೋದು, ಇಲ್ಲಾಂದರೆ ಕೈಯಲ್ಲಾದರೂ ಅಪ್ಲೈ ಮಾಡ್ಕೋಬೋದು. ಸೊ ಅದು ನಿಮಗೆ ಬಿಟ್ಟಿತ್ತು, ಇದು ನನಗೆ. ಓಕೆ ಗೈಸ್, ನಾನು ಅಪ್ಲೈ ಮಾಡಿದ್ದೀನಿ ನೆಕ್ಕಿಗೂ ಮತ್ತು ಫೇಸ್ಗೂ. ಸೊ ಇನ್ನೂ ಇಷ್ಟು ಮಿಕ್ಕಿದೆ, ನಾನು ಕೈಗೆ ಅಪ್ಲೈ ಮಾಡ್ಕೊಳ್ತೀನಿ ಆಮೇಲಿಂದ. ಸೊ ಇದು ಒಂದು 10 to 15 ಮಿನಿಟ್ಸ್ ಲೈಕ್ ಫುಲ್ಲು ಡ್ರೈ ಆಗಬೇಕು. ಸೊ ಡ್ರೈ ಆದಮೇಲೆ ಮತ್ತೆ ನಾನು ತೋರಿಸ್ತೀನಿ ಮುಖ ತೊಳ್ಕೊಂಡು ಹೇಗಿದೆ ಅಂತ. ಎಸ್, ಸೊ ಗೈಸ್ ಆಲ್ರೆಡಿ 20 ಮಿನಿಟ್ಸ್ ಆಗಿದೆ. ಇನ್ನೊಂದು ಸ್ವಲ್ಪ ಇಲ್ಲಿ ಡ್ರೈ ಆಗಿಲ್ಲ, ಡ್ರೈ ಆಗಬೇಕು. ಇನ್ನೆಲ್ಲ ಆಲ್ಮೋಸ್ಟ್ ಇಲ್ಲಿ ಫುಲ್ಲು ಡ್ರೈ ಆಗಿದೆ. ಸೊ ಇದನ್ನು ನೀವು ಕೋಲ್ಡ್ ವಾಟರಲ್ಲಾದರೂ ತೊಳಿಬೋದು, ಇಲ್ಲ ನಾರ್ಮಲ್ ವಾಟರಲ್ಲಾದರೂ ತೊಳಿಬೋದು. ಸೊ ನೋಡೋಣ. ಸೊ ಲುಕ್ ಅಟ್ ದಿಸ್ ಗೈಸ್. ಈ ಮಿರರು ಹೆಂಗಿದೆ ಅಂದರೆ, ಲೈಕ್ ನೀವು ಫಿಸಿಕ್ಸಲ್ಲಿ ಓದಿರ್ತೀರ, ಕಾನ್ವೆಕ್ಸ್ ಮಿರರ್ ಆ್ಯಂಡ್ ಕಾನ್ಕೇವ್ ಮಿರರ್ ಅಂತ ಹೇಳ್ತಾರಲ್ಲ, ಸೊ ಆ ಥರ ಇದೆ. ಸೊ ಏನಪ್ಪ ಡಿಫ್ರೆನ್ಸ್ ಅಂದರೆ ಕಾನ್ಕೇವ್ ಕಾನ್ವೆಕ್ಸ್ ಮಿರರಲ್ಲಿ, ಸೊ ಕಾನ್ಕೇವ್ ಬಂದು ಲೈಕ್ ಫ್ರಂಟ್ಗೆ ರಿಫ್ಲೆಕ್ಷನ್ ಕೊಡೋದು, ಆ್ಯಂಡ್ ಕಾನ್ವೆಕ್ಸ್ ಬಂದು ಬಿಹೈಂಡ್ ಬ್ಯಾಕ್ಗೆ ರಿಫ್ಲೆಕ್ಷನ್ ಕೊಡೋದು. ಸೊ ಅದಕ್ಕೆ ನಾಲೆಜ್ ವೈಸ್ ಅದೆಲ್ಲ ನಾಲೆಜ್ಜು. ಈ ಥರ ಮಿರರ್ಗಳು ನೋಡಿಬಿಟ್ರೆ ಗೈಸ್ ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಇದು ನೋಡ್ರೆ ಫುಲ್ಲು ಫ್ರಂಟ್, ಇದು ನೋಡ್ರೆ ಫುಲ್ ಬಿಹೈಂಡ್. ಏನಪ್ಪ ಇದು ಹಿಂಗೆ ಕಾಣಿಸ್ತಿದೆ, ಹಿಂಗೆ ನನಗೆ ಗೊತ್ತಿಲ್ಲ ಈ ಮಿರರ್ ಇಷ್ಟೊಂದಿದೆ. ನನಗೆ ಲೈಕ್ ಏನೋ ಒಂದು ನಾಲೆಜ್ನ ತಿಳ್ಕೊಳ್ಳೋಕ್ಕೆ, ಲೈಕ್ ಮೆಮೊರಿ ರಿಕವರ್ ಮಾಡ್ಕೊಳ್ಳೋಕ್ಕೆ ಒಂದು ಮೆಮೊರಿ ಈ ಮಿರರ್ ಸಿಕ್ತು. ಸೊ ಕಾನ್ಕೇವ್ ಮಿರರ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್ ತುಂಬಾ ಇಂಟ್ರೆಸ್ಟಿಂಗ್ ಗೈಸ್. ಅದು ಫಿಸಿಕ್ಸು ಸೈನ್ಸ್ ಅಂದ್ರೇ ಮಸ್ತ್ ಚೆನ್ನಾಗಿದೆ ಗೈಸ್. ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್. ಕಾನ್ಕೇವೇ ನನಗೆ ಮರ್ತೋಗ್ಬಿಟ್ಟಿದೆ. ಕರೆಕ್ಟಾ ನಾನು ಹೇಳ್ತಾ ಇರೋದು? ಆಮೇಲೆ ಏನೇನೋ ತಪ್ಪಾಗಿ ಹೇಳ್ತಾ ಇದೆಯಾ ಅಂತ ಅದಕ್ಕೊಂಚೂರು ಬೈಬೇಡಿ. ಏನು ಕಾನ್ಕೇವ್? ಎಸ್, ಕಾನ್ಕೇವ್ಗೆ ಫ್ರಂಟು, ಕಾನ್ವೆಕ್ಸ್ಗೆ ಬಿಹೈಂಡ್. ಎಸ್, ಫ್ರಂಟ್ ಫಾರ್ ಕಾನ್ಕೇವ್ ಮತ್ತು ಬಿಹೈಂಡ್ ಫಾರ್ ಕಾನ್ವೆಕ್ಸ್ ಏನೋ ಇದೆ. ಫ್ರಂಟಿಗೆ ಕಾನ್ಕೇವ್ ಅನ್ನೋದು, ಬಿಹೈಂಡ್ಗೆ ಕಾನ್ವೆಕ್ಸ್. ಕರೆಕ್ಟಾಗಿ ಹೇಳ್ತಿದ್ದೀನಿ ಗೈಸ್, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್ಸ್ ಚೆನ್ನಾಗಿದೆ ಒಂಥರ ಲುಕ್. ಸೊ ಈ ಸೈಡ್ ಬಂದು ಕಾನ್ವೆಕ್ಸು, ಸೊ ಇದು ಬಂದು ಕಾನ್ಕೇವ್. ಫ್ರಂಟು, ಇದು ಬ್ಯಾಕ್. ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಚೆನ್ನಾಗಿದೆ ರಿಫ್ಲೆಕ್ಷನ್. ನಾಲೆಜ್ ಗಾಯ್ಸ್, ನಾಲೆಜ್ ತಿಳ್ಕೊಳ್ಳಿ ನೀವು. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ನಾವು ಜಾಸ್ತಿ ಎಲ್ಲಿ ನೋಡ್ತೀವಿ ಅಂದರೆ ನಾವು MMHills ಹೋಗ್ತೀವಲ್ಲ, ಸೊ ಅಲ್ಲಿ ರೋಡ್ ಸೈಡ್ ಕಾರ್ನರಲ್ಲಿ ಹಾಕಿರ್ತಾರೆ. ಸೊ ಯಾವುದಾದ್ರೂ ಗಾಡಿ ಬರ್ತಾ ಇರೋಕ್ಕೆ ನೋಡೋಕ್ಕೆ ಆ್ಯಂಡ್ ರಿವರ್ಸ್ ತೊಗೊಳ್ಳೋಕ್ಕೆ ಮಿರರಲ್ಲಿ ಹಾಕಿರ್ತಾರಲ್ಲ, ಸೊ ಅಲ್ಲೆಲ್ಲ ನಾವು ಅಬ್ಸರ್ವ್ ಮಾಡ್ತೀವಿ ಕೆಲವೊಂದು.
ನಾಲೆಜ್ ಇದೆಲ್ಲ ಮಕ್ಳಿಗೆ ಹೇಳ್ಕೊಡ್ಬೇಕು ಗೈಸ್. ಸುಮ್ಮನೆ ರೋಡ್ ಸೈಡಲ್ಲೆಲ್ಲ ಮಿರರ್ ಹಾಕಿರಲ್ಲ. ಸೊ ಅದು ಘಾಟ್ ಸೆಕ್ಷನ್ಸ್ ಅಂತ ಬಂದರೆ ಹೆಲ್ಪ್ ಆಗುತ್ತೆ ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕಿಂತವೆಲ್ಲ. ಸುಮ್ಮನೆ ನೋಡೋದು ಗಿಡ ಮರ ನೋಡ್ಕೊಂಡು ಬರೋದಲ್ಲ. ಅಲ್ಲಿ ಏನಿದೆ, ಅಲ್ಲಿ ಯಾಕೆ ಹಂಗಿದೆ ತಿಳ್ಕೊಬೇಕೆಲ್ಲ. ನಾಲೆಜ್, ಜನರಲ್ ನಾಲೆಜ್ ಇದೆಲ್ಲ ಕರೆಕ್ಟ್. ಆಲ್ಮೋಸ್ಟ್ ಬುಕ್ಕಲ್ಲಿ ಇರೋದೇ ಇದೆಲ್ಲ. ಬಟ್ ತುಂಬಾ ಹೇಳ್ಕೊಡ್ಬೇಕು ಮಕ್ಕಳಿಗೆಲ್ಲ ಕಲಿಸ್ಬೇಕಿದೆಲ್ಲ. ಪ್ರತಿಯೊಂದೂ ಹೇಳ್ಕೊಡ್ಬೇಕು. ವರ್ಡ್ನ ಎಕ್ಸ್ಪ್ಲೋರ್ ಮಾಡಬೇಕು ಮಕ್ಕಳಿಗೆ. ಸೊ ಅವಾಗ ಅವ್ರಿಗೆ ಒಂದೊಂದೇ ಜ್ಞಾನ ಆಗಿ ಅವರು ಸ್ವಲ್ಪ ಅವ್ರದ್ದು ಓನ್ ವೇ ಏನು ಥಾಟ್ಸ್ ಇದೆ, ಮೇ ಬಿ ಅವ್ರ ವೇ ಆಫ್ ಥಿಂಕಿಂಗ್ ಬೇರೆ ಇರ್ಬೋದಲ್ಲ. ಸೊ ನಾವೊಂದು ಎಕ್ಸ್ಪ್ಲೇನ್ ಮಾಡಿದ್ರೆ ಮೇ ಬಿ ಆ ಮಕ್ಕಳು ಏನಿರ್ತವೆ ಅವರು ಬೇರೆನಾದರೂ ಅರ್ಥ ಮಾಡ್ಕೊತವೆ. ಸೊ ಅವಾಗ ಅವ್ರಿಗೆ ಕ್ಯಾಪ್ಚರ್ ಆಗುತ್ತೆ, ಅದು ಮೈಂಡಲ್ಲಿ ಸ್ಟಿಕ್ ಆನ್ ಆಗುತ್ತೆ, ಮರೆಯಲ್ಲ ಬೇಗ ಈ ಥರದ್ದೆಲ್ಲ ಹೇಳ್ಕೊಟ್ರೆ. ಓಕೆ ಗೈಸ್, ಇದು ನಾನು 10 ಮಿನಿಟ್ಸ್ ಆಗಿದೆ. ಸೊ ಹಾಗಾಗಿ ನಾನು ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡ್ಬೋದು ಮುಖ ತೊಳ್ಕೊಂಡು ಬಂದಿದ್ದೀನಿ. ಹೆಂಗಿದೆ ಫೇಸು ಇಲ್ಲೆಲ್ಲ ನೋಡಿ, ಫುಲ್ಲು ರೆಡ್ಡಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ಕ್ಯಾಮ್ರಾ ಅಷ್ಟು ಫೋಕಸ್ ಮಾಡ್ತಿಲ್ಲ. ಸೊ ಫುಲ್ಲು ಚೂರು ರೆಡ್ ಆಗಿಬಿಟ್ಟಿದೆ. ಆ್ಯಂಡ್ ಇಲ್ಲಿ ನೋಡಿ ನನ್ನ ಫೇಸ್ ಇಲ್ಲೆಲ್ಲ ಸರಿಯಾಗಿ ತೊಳೆದಿಲ್ಲ ಫೇಸ್. ಅಯ್ಯೋ ಹೋಗಿ ಓಡಿಸ್ಕೊಂಬಿಟ್ಟೆ. ನನಗೆ ಡಾರ್ಕ್ ಸರ್ಕಲ್ಸ್ ಎಲ್ಲ ಜಾಸ್ತಿ ಇದೆ, ಸ್ಕಾರ್ಸ್ ಎಲ್ಲ. ಸೊ ಹಾಗಾಗಿ ನೀರು ಕುಡಿಯಲ್ಲ ಗೈಸ್, ನಾನು ಕೊಬ್ಬು ಜಾಸ್ತಿ, ನೀರು ಕುಡಿಯಲ್ಲ. ಸೊ ಹಾಗಾಗಿ ಏನು ಚೆನ್ನಾಗಿ ತಿನ್ನಲ್ಲ. ಈಗ ಸ್ವಲ್ಪ ನೋಡೋ ಥರ ಕಾಣಿಸ್ತೀನಿ. ಅಯ್ಯೋ ಮೊದಲಂತೂ ಹೆಂಗಿತ್ತು ಗೊತ್ತಾ, ಅಯ್ಯೋ ನೋಡಿ. ಸೊ ಗೈಸ್ ನೆಕ್ಸ್ಟ್ ಸ್ಟೆಪ್ ಇಸ್ ಐಸ್ ಮಾಡೋಣ, ಸ್ವಲ್ಪ ಕೋಲ್ಡ್ ಮಾಡೋಣ. ನಮ್ಮ ಕುಮಾರಿಯಮ್ಮ ಇಟ್ಟಿದ್ರು, ಅದರಲ್ಲಿ 1-2 ಯೂಸ್ ಮಾಡ್ಕೊಳ್ಳೋಣ ಅಂತ. ಐಸ್ ಕ್ಯೂಬ್ಸ್ ಅಂದರೆ ಇದು ನೀರು ಹಾಕಿಡ್ತಾರಲ್ಲ ಅದಲ್ಲ, ಇದು ಬೇರೆ ಥರ ಐಸ್ ಕ್ಯೂಬ್ಸು. ಸೊ ಸಾಕು ನನಗೆ 3 ಐಸ್ ರಬ್ ಮಾಡೋಣ. ಏನಿದೆ ಇದು, ಇಷ್ಟೇ ನಂದು ಹೋಮ್ ರೆಮಿಡಿ, ಹೋಮ್ ಫೇಶಿಯಲ್ಲು. ಸೊ ತುಂಬ ಸ್ವಲ್ಪ ಫ್ರೆಶ್ ಅನಿಸ್ತಿದೆ ಅಲ್ಲ, ಮುಖ ಫ್ರೆಶ್ ಆಗಿದೆ. ಸೊ ಒಂದು 10-15 ನಿಮಿಷ ನಾನು ಇದೇ ಥರ ಬಿಡ್ತೀನಿ. ಸೊ ಆಮೇಲೆ ಬೇರೆ ಮಾಡ್ಕೊಳ್ಳೋಣ. ಸೊ 20 ಮಿನಿಟ್ಸ್ ಆಗಿದೆ. ನಾನಿವಾಗ ಇದು ಬಂಜಾರಸ್ದು ಒಂದು ಫೇಶಿಯಲ್ ಕಿಟ್ ಇದೆ ನನ್ನ ಹತ್ರ. ಸೊ ಹಾಗಾಗಿ ನಾನು ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ, ಫೇಶಿಯಲ್ ಮಾಡ್ಕೊಳ್ಳೋಣ. ಬಂಜಾರಸ್ದು ಅದು ಹೋಮ್ ಮೇಡ್ ರೆಮಿಡಿ. ಸೊ ಇದು ಬಂಜಾರಸ್ ಫೇಶಿಯಲ್ ಕಿಟ್ ಮಾಡ್ಕೊಳ್ಳೋಣ. ಫಸ್ಟು ನಾನು ಇದು ಸ್ಕ್ರಬ್ಬು, ನೆಕ್ಸ್ಟು ಮಸಾಜು, ನೆಕ್ಸ್ಟ್ ಒಂದು ಜೆಲ್ಲು, ಲಾಸ್ಟ್ ಫೇಸ್ ಪ್ಯಾಕ್. ಓಕೆನಾ? ಹಾಕೊಳ್ಳೋದು ಸ್ಕ್ರಬ್ಬಿಂಗ್ ತುಂಬಾ ಖಾಲಿ ಆಗಿಬಿಟ್ಟಿದೆ ಗೈಸ್. ಹಿಂಗೆ ಗೈಸ್, ಹಿಂಗೆ ಏನು ಮಾಡೋಣ. ಓಕೆ ಗೈಸ್, ಸೊ 20 ಮಿನಿಟ್ಸ್ ಆಯಿತು. ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ಗೈಸ್, ನೀವು ಈ ಥರ ಮುಖನಾದರೂ ತೊಳ್ಕೊಬೋದು, ಇಲ್ಲಾಂದರೆ ಕಾಟನ್ ಇದೆಯಲ್ಲ, ಕಾಟನಲ್ಲೂ ವೈಪ್ ಮಾಡ್ಬೋದು. ಆರೆಲ್ಸ್ ವೆಡ್ ವೈಪ್ಸ್ ಇರುತ್ತಲ್ಲ, ಸೊ ಅದರಲ್ಲಾದರೂ ನೀವು ರಿಮೂವ್ ಮಾಡ್ಬೋದು. ಸೊ ಇದು ನನ್ನ ಕಂಫರ್ಟಬಲ್. ಸೊ ಹಾಗಾಗಿ ನನ್ನ ಮುಖನ ತೊಳ್ಕೊತೀನಿ. So the next step is I'm going with massage cream. So ಏನು ಸರಿ ಬರ್ತಾನೆ ಇಲ್ಲ, ಒಂದು ಸತಿ ಜಾಸ್ತಿ
ಸೊ ಗೈಸ್ ವಾಶ್ ಮಾಡ್ಕೊಂಬರ್ತೀನಿ. ತುಂಬ ನಿಮ್ಮ ಫೇಸ್ನ ರಬ್ ಮಾಡೋಕ್ಕೆ ಹೋಗ್ಬಿಡಿ, ಇಷ್ಟೇ ಡ್ಯಾಬ್ ಮಾಡಿ. ನೋಡಿ ಎಷ್ಟು ಒಂದೊಂದೇ ಎಷ್ಟು ಫ್ರೆಶ್ ಆಗ್ತಿದೆ ಅಲ್ಲ ಫೇಸು. ವಾ, ಗೊತ್ತಾಗ್ತಿದೆಯಾ ಏನೋ? ನನಗಂತೂ ನನಗೆ ಗೊತ್ತಾಗ್ತಿದೆ, ನಿಮ್ಗೆ ಏನು ಅನಿಸ್ತಿದೆ ಏನೋ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ವಿತ್ ಜೆಲ್, ಮಸಾಜ್ ಜೆಲ್. ಚಲ್ ಹಂಗೆ ಇಟ್ಬಿಟ್ರೆ ನೋಡಿ ಗೈಸ್, ಇದು ಹೆಂಗೆ ಇದು ಟೆಕ್ಸ್ಚರ್ ನೋಡಿ ಹೆಂಗಿದೆ, ಮಸ್ತಿದೆ, ಗೊತ್ತೇ ಆಗಲ್ಲ. ಸಾಕು ಗೈಸ್, ಲುಕ್ ಅಟ್ ದಿಸ್, ಹೇಗಿದೆ ಶೈನಿ ನೋಡಿ ಗೈಸ್. ವಾವ್, ಜೆಲ್ಲಿಂದ ಮಸಾಜ್ ಮೇಲೆ ಹೆಂಗಿದೆ, ಫುಲ್ಲು ಫೇರ್ ಆಗಿಬಿಟ್ಟಿದ್ದೀನಿ ನಾನು, ಮಸ್ತಿದೆ. ಸೊ ನನ್ನ ಬರ್ಡೇ ನಾಳಿದ್ದಲ್ವಾ, ನಾಳಿದ್ದು, ಇವತ್ತು ಒಂದು ನೈಟ್, ನಾಳೆ ಒಂದು ನೈಟ್ ಫುಲ್ಲು ಗ್ಲೋ ಬರುತ್ತೆ ನನ್ನ ಫೇಸ್. ಸೊ ಇದು ನನ್ನ ಲಾಸ್ಟ್ ಸ್ಟೆಪ್ಪು, ಫೇಸ್ ಪ್ಯಾಕ್, ಗೋಲ್ಡನ್ ಗ್ಲೋ. ಲುಕ್ ಅಟ್ ದಿಸ್, ಗೋಲ್ಡನ್ ಫೇಶಿಯಲ್. ಸೊ ಫೇಸ್ ಪ್ಯಾಕ್ ಹಾಕೊಂಬಿಡೋಣ. ಗಾಡ್, ಪಾರ್ಲರಿಗೆ ಹೋದರೆ ಇಲ್ಲೆಲ್ಲ ಮಾಡ್ತಾರೆ ಕಿವಿ ಹಿಂಡು ಯಪ್ಪ ಸಾಕಾಗ್ಬಿಡುತ್ತೆ ನನಗಂತೂ. ಆದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಮಸಾಜ್ ಎಲ್ಲ, ಸಖತ್ತಾಗಿರುತ್ತೆ. ಅವ್ರದ್ದು ಮೂಮೆಂಟ್ಸ್ ಎಕ್ಸ್ಪೀರಿಯನ್ಸ್ ಇರ್ತಲ್ಲ, ಸೊ ಹಾಗಾಗಿ ಅವ್ರದ್ದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮೂಮೆಂಟ್ಸ್. ನೋಡಿ ಎಷ್ಟು ಗ್ಲೋ ಬರ್ತಿದೆ ಆವಾಗಲೂ ಅಲ್ವಾ, ಚೆನ್ನಾಗಿದೆ, ಫ್ರೆಶ್ ಫೀಲ್ ಆಗ್ತಿದೆ ನನಗೆ, ಚೆನ್ನಾಗಿದೆ ಒಂಥರ. ಸೊ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಬನ್ನಿ, ಲಾಸ್ಟ್ ಸ್ಟೆಪ್. ಸೊ ಗೈಸ್, ಅಪ್ಲೈ ಆಯಿತು. ಸೊ ಸಾಕು. ಸೊ ಇದನ್ನು ಒಂದು 15 to 20 ಮಿನಿಟ್ಸ್ ಬಿಡ್ತೀನಿ. ಸೊ ಸ್ವಲ್ಪ ಡ್ರೈ ಆಗಲಿ, ಅದು ಡ್ರೈ ಆದಮೇಲೆ ಮತ್ತೆ ಸಿಗ್ತೀನಿ. ಸೊ ಇದೇ ಗೈಸ್ ನನ್ನ ಸ್ಕಿನ್ ಕೇರ್ ವ್ಲಾಗ್. ಇದು ಇಷ್ಟೇ. ನಾನು ಫಸ್ಟ್ ಅದು ಹೋಮ್ ರೆಮಿಡಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಅದು ಮಾಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಏನಾಗಲ್ಲ, ಯಾವುದಾದ್ರೂ ಒಂದು ಮಾಡ್ಕೋಬೋದು. ಸೊ ನನ್ನ ಬರ್ಡೇ ಅಲ್ವಾ, ಸೊ ಸ್ವಲ್ಪ ಅದು ಇರಲಿ ಅಂದ್ಬಿಟ್ಟು. ಸೊ ಅದಂತೂ ನಾನು ಡೈಲಿ ಯೂಸ್ ಮಾಡ್ತಾನೆ ಇರ್ತೀನಿ, ಲೈಕ್ ವೀಕ್ಲಿ ಥ್ರೈಸ್ ಇಲ್ಲ ಟ್ವೈಸ್ ಮಾಡ್ಕೊಳ್ತೀನಿ. ಸೊ ಅದು ಬೇರೆ. ಆ್ಯಂಡ್ ಇದು ನನ್ನ ಬರ್ಡೇಗೆ ಅಂತ ನಾನು ಮಾಡ್ಕೊಂಡಿದ್ದೆ ಅಷ್ಟೇ. ಇದು ಡೈಲಿ ಮಾಡ್ಕೊಳ್ಳಲ್ಲ, ಏನಾದರೂ ಒಕೇಶನ್ಸ್ ಇದ್ದರೆ ಅಷ್ಟೇ ಮಾಡ್ಕೊಳ್ಳೋದು, ಇಲ್ಲಾಂದರೆ ಮಾಡ್ಕೊಳ್ಳಲ್ಲ. ಸೊ ಅದು ಹೋಮ್ ರೆಮಿಡಿ ಅಂತೂ ನಾನು ವೀಕ್ಲಿ ಟ್ವೈಸ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಅಡ್ಜಸ್ಟ್ ಆಗಿಬಿಟ್ಟಿದೆ ನನಗೆ, ತುಂಬಾ ರಿಸಲ್ಟ್ ಸಿಕ್ಕಿದೆ. ಸೊ ನನಗೆ ಬೇಕಿದ್ದರೆ ಯೂಸ್ ಮಾಡಿ, ಟ್ರೈ ಮಾಡಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಏನಾದರೂ ಮಾಡಬೇಕಾದ್ರೆ, ನೆಕ್ಸ್ಟ್ ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಗೆ ಅದು ಬ್ಲಾಗ್ ಮಾಡಿ ಹಾಕ್ತೀನಿ. ಸೊ ಇದು ಸ್ವಲ್ಪ ಇನ್ನೊಂಚೂರು ಒಣಗಬೇಕು. ಸೊ ಒಣಗಲಿ. ಸೊ ಒಣಗಾದ್ಮೇಲೆ ನಾನು ಮತ್ತೆ ಸಿಗ್ತೀನಿ.
ಎಸ್ ಗೈಸ್, ಇದು ಫುಲ್ ಡ್ರೈ ಆಗಿದೆ ನೋಡಿ, ಹಿಂಗೆ ಅನ್ನೋಕ್ಕೆ ಆಗ್ತಾಯಿಲ್ಲ. ಸೊ ಇದು ನಾನು ನೀರಲ್ಲಿ ತೊಳೆಯಲ್ಲ, ಸೊ ನಾನು ವೆಟ್ ವೈಪ್ಸಿಂದ ವೈಪ್ ಮಾಡ್ಕೊಂಬಿಡ್ತೀನಿ, ಇಸ್ಕೊಂಡ್ಬಿಡ್ತೀನಿ. ಸೊ ಬಿಕಾಸ್ ಯಾಕೆಂದರೆ ಹೇಳ್ತಾರೆ ಕೆಲವರು ಹೇಳ್ತಾರೆ, ಸೊ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ನನಗೂ ಯಾಕೆ ಅಂತ ಗೊತ್ತಿಲ್ಲ. ಪ್ಯಾಕ್ಸ್ ಎಲ್ಲ ವಾಟ್ರಲ್ಲಿ ತೊಳಿಬಾರ್ದು, ಇಟ್ಸ್ ಟ್ರೂ. ಸೊ ಹಾಗಾಗಿ ಏನು ಫ್ಲೇವರ್ ಗೈಸ್, ಸಕ್ಕತ್ತಾಗಿದೆ. ಸ್ಮೆಲ್ಲೇ ಒಂಥರ ಇದೆ, ಮಸ್ತ್ ಚೆನ್ನಾಗಿದೆ ಸ್ಮೆಲ್. ಸೊ ವೈಟ್ ಮಾಡ್ಕೊಳ್ಳೋಣ. ಎಲ್ಲಾದ್ರೂ ಆಚೆ ಹೋಗಿ ಬಂದಿರ್ತೀನಿ, ನೀಟಾಗಿ ಇದರಲ್ಲೇ ಒರೆಸ್ಕೊಂಡ್ಬಿಡ್ತೀನಿ. ಮೇಕಪ್ ಏನಾರು ಇದ್ದರೆ ತೆಗಿತೀನಿ, ಸೀದಾ ಬರ್ತೀನಿ, ಮುಖ ತೊಳ್ಕೊಂಡು, ಮತ್ತು ಸೋಪೇನೂ ಹಾಕಲ್ಲ, ಹಂಗೆ ಲೈಟಾಗಿ ನಾರ್ಮಲಾಗಿ ಮುಖ ತೊಳ್ಕೊಂಡು ಅಲೋವೆರಾ ಜೆಲ್ ಹಚ್ಕೊಂಡು, ಇಲ್ಲ ಮಾಯಿಶ್ಚರೈಸರ್. ಜಾಸ್ತಿ ನಾನು ನೈಟ್ ಮಾಯಿಶ್ಚರೈಸ್ ಹಾಕಲ್ಲ, ಬೆಳಗ್ಗೆ ಟೈಮ್ ಹಾಕ್ತೀನಿ. ನೈಟ್ ಅಂದರೆ ಬರೀ ಮಲ್ಕೊಳ್ಬೇಕಾದ್ರೆ ಅಲೋವೆರಾ ಜೆಲ್ಲು ಮತ್ತು ಲಿಪ್ ಬಾಮ್ ಹಾಕ್ಕೊಂಡು ಮಲ್ಕೊತೀನಿ, ಅಷ್ಟೇ ನಂದು ನೈಟ್ ಸ್ಕಿನ್ ಕೇರ್ ಅದು ಅಲೋವೆರಾ ಮತ್ತು ಲಿಪ್ ಬಾಮ್ ಡೈಲಿ. ಓಕೆ ಗೈಸ್, ಆಯಿತು ನನ್ನ ಫೇಶಿಯಲ್ ಮೂಗು ಅಂಟ್ಕೊಂಡ್ಬಿಟ್ಟೈತೆ. ಸೊ ಗೊತ್ತಾಗ್ತಿದೆಯಲ್ಲ ರಿಸಲ್ಟ್ ಏನು ಅಂತ ನೋಡಿ. ಓಪನ್ ಪೋರ್ಸ್ ಇದೆ ಚೂರು, ಸೊ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇದೆ ನನಗೆ. ಸೊ ನೋಡೋಣ, ಅದಕ್ಕೇನಾದ್ರು ಮಾಡೋಣ. ನೋಡಿ ಗಾಯ್ಸ್, ಅಷ್ಟೇ ಇದೀನ ಮುಗೀತು. ಸ್ವಲ್ಪ ಐಸ್ ಕ್ಯೂಬ್ಸ್ ತೊಗೊಂಡಿದ್ದೀನಿ ಇಟ್ಕೊಳ್ಳೋಕ್ಕೆ. ಸ್ವಲ್ಪ ಪ್ಯಾಕ್ ಹಾಕಿದಾಗ ಬ್ಲಡ್ಡೆಲ್ಲ ಸರ್ಕ್ಯುಲೇಟ್ ಆಗೋಲ್ಲ, ಯಾಕಂದರೆ ಅದು ಇಟ್ಕೊಳ್ಳುತ್ತಲ್ಲ. ಸೊ ಹಾಗಾಗಿ ಬ್ಲಡ್ಡೆಲ್ಲ ಸ್ವಲ್ಪ ಸ್ಟಾಪ್ ಆಗಿರುತ್ತೆ ಸರ್ಕ್ಯುಲೇಷನ್ಸು. ಸೊ ಹಾಗಾಗಿ ಐಸ್ ಕ್ಯೂಬ್ ಇಡ್ಸ್ಕೊಂಡ್ರೆ ಸ್ವಲ್ಪ ಎಲ್ಲ ಬಿಡುತ್ತೆ. ಎಸ್, ಸೊ ಗೈಸ್ ನೋಡಿದ್ರಲ್ಲ, ನೋಡಿ ನನ್ನ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ನನ್ನ ಫೇಸ್ ಹೇಗೆ ಕಾಣಿಸ್ತಿದೆ ಅಂತ. ಓಕೆ, ಚೆನ್ನಾಗಿದೆ. ನಾವು ಒಂದೆರಡು ದಿನ ಹೋಗಬೇಕು, ಗ್ಲೋ ಬರಬೇಕು ಅಂದರೆ. ಸೊ ಹಾಗಾಗಿ ಓಕೆ ಗೈಸ್, ಇಷ್ಟೇ ನನ್ನ ಸ್ಕಿನ್ ಕೇರು. ಸೊ ನಮ್ಮ ಆವಾಗಲೇ ಹೇಳಿರೋ ಥರ ನಾನು ಬರ್ಡೇಗೆ ಅಷ್ಟೇ ಫೇಶಿಯಲ್ ಮಾಡ್ಕೊಂಡಿದ್ದೆ, ಈಗ ನಾನು ಮಾಡ್ಕೊಳ್ಳಲ್ಲ ಜಾಸ್ತಿ. ಏನಂದರೆ ನಾನು ಹೋಮ್ ರೆಮಿಡಿ ಅಷ್ಟೇ ಯೂಸ್ ಮಾಡೋದು. ಸೊ ಹಾಗಾಗಿ ಅದು ಪ್ಲಸ್ ಇದನ್ನು ಮಾಡ್ಕೊಂಡಿದ್ದೀನಿ. ಸೊ ಅಷ್ಟೇ ಗೈಸ್, ಚೆನ್ನಾಗಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವು ಬೇಕಾದರೆ ಮನೇಲಿ ಟ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಇದು ನನ್ನ ಸ್ಕಿನ್ ಕೇರ್, ಲೈಕ್ ಫೇಶಿಯಲ್ಸು, ಸ್ಕಿನ್ ಕೇರ್ ಅಂದ್ಬಿಟ್ಟು ಫೇಶಿಯಲು ತೋರಿಸ್ಬಿಟ್ಟೆ. ಸೊ ಎನಿವೆ, ಟ್ರೈ ಮಾಡಿ ನೀವು ಕೂಡ ಮನೆಯಲ್ಲಿ. ಸೊ ರಿಸಲ್ಟು ತಕ್ಷಣವೇ ಬರಲ್ಲ, ಲೈಕ್ 2 ಮಂತ್ಸ್ ಆದರೂ, ಲೈಕ್ 2 to 3 ಮಂತ್ಸ್ ಆದ್ರೂ ನೀವು ಟ್ರೈ ಮಾಡಿ. ಸೊ ನಿಮಗೆ ಗೊತ್ತಾಗುತ್ತೆ, 2 ವೀಕ್ಸ್ಗೆ ನಿಮಗೆ ಗೊತ್ತಾಗುತ್ತೆ ಏನು ಯಾವ ಥರ ಅಂತ. ಸೊ ನನಗೆ ಇದೆಲ್ಲ ಸೆಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನು ಇದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಯೂಸ್ ಆದರೆ, ನಿಮ್ಗೆ ಲೈಕ್ ಇರಿಟೇಷನ್ಸ್ ಏನೋ ಆಗಿಲ್ಲ ಅಂದರೆ ಸೊ ನೀವು ಯೂಸ್ ಮಾಡ್ಕೋಬೋದು, ಏನಿಲ್ಲ. ನಿಮಗೆ ರಿಸಲ್ಟ್ಸ್ ನೋಡ್ಕೋಬೋದು ನೀವೇ. ಲೈಕ್ 2 ಮಂತ್ಸ್ ಆದ್ರೂ ನೀವು ಯೂಸ್ ಮಾಡಿ, ಗೊತ್ತಾಗುತ್ತೆ. ಸುಮ್ಮನೆ ಸಡನ್ನಾಗೆ ರಿಸಲ್ಟ್ ಬೇಕು ಅಂದರೆ ಏನೂ ಬರೋಲ್ಲ. ಸೊ ಎಲ್ಲ ಟ್ರೈ ಮಾಡ್ತಾ ಇರಬೇಕು. ಸೊ ಓಕೆ ಗೈಸ್, ನಾನು ಇಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಯಾರ್ಯಾರಿದ್ರು ಅವ್ರಿಗೂ ಕೂಡ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಾನು ಇನ್ಸ್ಟಾ ಐಡಿನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಕೂಡ ಹೋಗಿ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಇನ್ಸ್ಟಾದಲ್ಲೂ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಹೇಳ್ತಾ ಲಾಟ್ಸ್ ಆಫ್ ಲವ್. ಬಾಯ್.